ಹಾಯ್ ಹಾಲ್ ವೆಲ್ಕಮ್ ಟು ಮಂಜು ಶಾಲಿನಿ ಡೈಲಿ ವ್ಲಾಗ್ಸ್ ಇನ್ ಕನ್ನಡ. ನಾನಿವತ್ತು ಫಿಶ್ ಕಬಾಬ್ ರೆಸಿಪಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಪಾಂಪ್ಲೆಟ್ ಮೀನನ್ನ ತೊಗೊಂಡಿದ್ದೀನಿ. ಒಂದು 2 kg ಅಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾನು 3 ಫಿಶ್ ಕಬಾಬ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ತೇಜು ಫಿಶ್ ಕಬಾಬ್ ಪೌಡರ್ನ ಬಳಸಿದ್ದೀನಿ. 2.5 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ತಾಯಿದ್ದೀನಿ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ, ಉಪ್ಪು ಖಾರ ಎಲ್ಲ ಪೌಡರೆಲ್ಲ ಇರುತ್ತೆ, ಬಟ್ ಇನ್ನೊಂದು ಚೂರು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಅದಕ್ಕೆ ಒಂದು ಮೊಟ್ಟೆ ಆ್ಯಡ್ ಮಾಡಿ ಅದನ್ನು ನೀಟಾಗಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಮೀನಿಗೆ, ಫಿಶ್ಗೆ. ಸೊ ಅದನ್ನು ಚೆನ್ನಾಗಿ ಕಲಿಸಿದ್ಮೇಲೆ ಕಲಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಕಲಿಸಿ, ಯಾಕಂದರೆ ಅದರಲ್ಲಿ ಮುಳ್ಳಿರುತ್ತಲ್ಲ. ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದ್ಮೇಲೆ ಕಲಿಸಿ ಅದನ್ನು ನೀಟಾಗಿ ಚೆನ್ನಾಗಿ ಇನ್ನೊಂದ್ಸಲ ಕಲಿಸ್ಕೊಂಡು ನಾನೊಂದು ಹಾಫ್ ನಿಂಬೆಹಣ್ಣ ಅದಕ್ಕೆ ಚೆನ್ನಾಗಿ ಹಿಂಡ್ತಾ ಇದ್ದೀನಿ. ಹಿಂಡ್ಬಿಟ್ಟು ಅದನ್ನು ನೀಟಾಗಿ ಇನ್ನೊಂದ್ಸಲ ಚೆನ್ನಾಗಿ ಕಲಿಸ್ಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕದು ಅಲ್ವಾ. ಸೊ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು. ಫಿಶ್ಗೆ ಹುಳಿ ಇದ್ರೇ ಚೆಂದ ಅಲ್ವಾ. ಸೊ ಅದಕ್ಕೆ ಒಂದು ಹಾಫ್ ನಿಂಬೆಹಣ್ಣ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಮ್ಮ ಮೈನ ಉಷ್ಣಾಂಶನ ಸ್ವಲ್ಪ ಅದು ಕಮ್ಮಿ ಮಾಡುತ್ತೆ ನಾವು ನಿಂಬೆಹಣ್ಣು ಹಾಕೋದ್ರಿಂದ. ಫಿಶ್ಶು ಹೀಟ್ ಅಲ್ವಾ. ಸೊ ಅದಕ್ಕೆ ಅದನ್ನು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಎತ್ತಿಟ್ಬಿಡಿ. ಹಾಫ್ ಆನ್ ಅವರ್ ಚೆನ್ನಾಗಿ ಮ್ಯಾರಿನೇಟ್ ಆದಮೇಲೆ ಕಾದಿರೋ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಸೊ ಅದಕ್ಕೆ ನಿಧಾನವಾಗಿ ನೋಡಿಕೊಂಡು ಬಿಡಿ, ಎಣ್ಣೆ ಚೆನ್ನಾಗಿ ಕಾದಿರುತ್ತಲ್ವ. ಸೊ ಅದಕ್ಕೆ ಚೆನ್ನಾಗಿ ಅದು ಬೆಂದ ನಂತರ ಎಲ್ಲ ನೀಟಾಗಿ ಅದಕ್ಕೆ ಸ್ಲೋಗೆ ನೀಟಾಗಿ ಎಲ್ಲ ಬಿಟ್ಟಾದಮೇಲೆ ಅದನ್ನು ಒಂದು 10 ಮಿನಿಟ್ಸ್ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಿ. ಫಿಶ್ಶು 10 ಮಿನಿಟ್ಸ್ ಚೆನ್ನಾಗಿ ಬೆಂದಮೇಲೆ ಅದನ್ನು ತೆಗೆದು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಫಿಶ್ಶು. ತಿನ್ನೋಕ್ಕೆ ಮಾತ್ರ ಸೂಪರಾಗಿತ್ತು. ಒಂದು ಸಲ ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡಬೇಡಿ ಪ್ಲೀಸ್.